ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ವಿಡಿಯೋಲಿ ನಿಮಗೆ ಸುಮಾರು ರಿಸರ್ಚ್ ಮಾಡಲಿಕ್ಕೆ ಸ್ಕೋಪ್ ಕೊಟ್ಟಿದ್ದೀವಿ. ಕೆಲವು ರಿಸರ್ಚ್ ಮಾಡಿ ನಾವು ಕೆಲವುದನ್ನು ಹೇಳಿದ್ದೀವಿ. ಅದನ್ನು ನೀವು ಫರ್ದರ್ ರಿಸರ್ಚ್ ಮಾಡಲಿಕ್ಕೆ ತುಂಬ ನಿಮಗೆ ಅನುಕೂಲ ಆಗುತ್ತೆ. ಈಗ ನಿಮಗೆ ಗೊತ್ತಿರ್ಬೋದು, ಮೊನಾಪಲಿ ಮಾರ್ಕೆಟ್ ಅಂದರೆ ಒಂದು ಸೆಲ್ಲರ್ ಅಥವಾ ಎರಡು ಸೆಲ್ಲರ್ ಮಾತ್ರ ಇರೋದು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಥವಾ ಸರ್ವಿಸಿಗೆ. ಅಂದರೆ ಕೆಲವು ಸತಿ ನೀವು ನೋಡಿರ್ಬೋದು, ಒಂದು ಊರಲ್ಲಿ ಒಂದೇ ಅಂಗಡಿ ಇರ್ತದೆ, ಅಂದರೆ ಅದು ಮೊನಾಪಲಿ, ಅಲ್ಲೇ ನೀವು ಹೋಗಿ ತಗೋಬೇಕಾಗುತ್ತೆ. ಅದೇ ಥರ ಎಷ್ಟೋ ಸೆಕ್ಟರ್ಸಲ್ಲಿ ಮೇಜರ್ ಮಾರ್ಕೆಟ್ ಶೇರ್ ಇಟ್ಕೊಂಡಿರೋದು 1 or 2 ಕಂಪ್ನೀಸ್ ಮಾತ್ರ. ಸೊ ಎಲ್ಲ ಸೇಲ್ಸು ಆ ಕಂಪ್ನಿ ಅಥವಾ ಆ 2-3 ಕಂಪ್ನಿಗೆ ಆಗುತ್ತೆ. ಯೂಶ್ವಲಿ ಈ ಥರ ಇರುವಾಗ ಆ ಬಿಸ್ನೆಸ್ಸು ತುಂಬ ಚೆನ್ನಾಗಿ ಮಾಡುತ್ತೆ, ಯಾಕಂದರೆ ಎಲ್ಲ ಕಸ್ಟಮರ್ಸ್ ಅವ್ರ ಹತ್ರ ಬರುತ್ತೆ, ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಸೊ ಅದರಿಂದ ಆ ಪರ್ಟಿಕ್ಯುಲರ್ ಕಂಪ್ನಿ ಶೇರ್ಸು ಚೆನ್ನಾಗಿ ಮಾಡುತ್ತೆ. ಈ ಥರ ಸುಮಾರು ಕಂಪ್ನಿ ಮಾರ್ಕೆಟ್ ಲೀಡರ್ಸ್ ಫಾರ್ ದ ಲಾಸ್ಟ್ 30, 40, 50 ಇಯರ್ಸ್, ಅಂದರೆ ಅಷ್ಟು ವರ್ಷನೂ ಅವರ ಮಾರ್ಕೆಟ್ ಲೀಡರ್ಶಿಪ್ಪನ್ನು ಮೇಂಟೈನ್ ಮಾಡಿದೆ. ನಾವು ಇವತ್ತಿನ ವಿಡಿಯೋಲಿ ಒಂದು ಲಿಸ್ಟ್ ಆಫ್ ಮಾರ್ಕೆಟ್ ಲೀಡರ್ಸ್ ಮಾಡಿದ್ದೀವಿ. ಕೆಲವೆಲ್ಲ ಮೊನಾಪಲಿ ಕಂಪ್ನೀಸು, ಅಂದರೆ ಆಲ್ಮೋಸ್ಟ್ 100% ಮಾರ್ಕೆಟ್ ಶೇರ್ ಇದೆ ಆ ಪರ್ಟಿಕ್ಯುಲರ್ ಸೆಕ್ಟ್ರಲ್ಲಿ. ನೀವೇನು ಮಾಡಬೇಕಂದ್ರೆ, ಯಾವುದೇ ಒಂದು ಕಂಪ್ನಿ ನಿಮಗೆ ಹೊಸದು ಕಾಣಿಸ್ತು, ಅದರ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀವು ಮೇ ಬಿ ಅದರಲ್ಲಿ ಹಾಕಲಿಕ್ಕೆ ಪ್ರಯತ್ನ ಪಡ್ಬೋದು. ಇನ್ನೊಂದು ತಿಳ್ಕೊಳ್ಳಿ, ಈ ಪರ್ಟಿಕ್ಯುಲರ್ ವಿಡಿಯೋ ಇನ್ಫಾರ್ಮೇಶನ್ ಪರ್ಪಸ್ಗೆ ಮಾಡಿದ್ವಿ. ಸೊ ಯಾವುದೇ ಇದ್ರೂ ನಿಮ್ಮ ರಿಸರ್ಚ್ ಇಂಪಾರ್ಟೆಂಟು. ನೀವು ದುಡ್ಡು ಹಾಕುವಾಗ ನೀವೇ ಫೈನಲ್ ಡಿಸಿಷನ್ ತಗೋಬೇಕು. ಯಾರೇ ಏನೇ ಹೇಳಿದ್ರು ನೀವು ರಿಸರ್ಚ್ ಮಾಡಲೇಬೇಕಾಗುತ್ತೆ. ಕಂಪ್ನೀಸ್ ವಿತ್ ಹೈ ಮಾರ್ಕೆಟ್ ಶೇರ್, ಕೆಲವು ಕಂಪ್ನೀಸ್ ಹೆಸರು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಹೈ ಮಾರ್ಕೆಟ್ ಶೇರ್ ಇದೆ. ರಿಸರ್ಚ್ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದೀನಿ. ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ 69% ಮಾರ್ಕೆಟ್ ಶೇರ್ ಇದೆ ಕಾರ್ಗೋ ಕ್ಯಾರಿಯರ್ ಸೆಕ್ಟರಲ್ಲಿ. APL ಅಪೋಲೋ ಟ್ಯೂಬ್ಸು ಮೋರ್ ದೆನ್ 50% ಮಾರ್ಕೆಟ್ ಶೇರ್ ಇದೆ ಪ್ರೀ ಗ್ಯಾಲ್ವನೈಸ್ಡ್ ಆ್ಯಂಡ್ ಸ್ಟ್ರಕ್ಚರಲ್ ಟ್ಯೂಬ್ಸು. ಹಾಗೂ ಕ್ಯಾಮ್ಸ್ ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂತ, ಅದು 70% ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ ಶೇರ್ ಇದೆ. ಅವರ ಸರ್ವಿಸಸ್ಸು ಮ್ಯೂಚುವಲ್ ಫಂಡ್ಸಿಗೆ ಕೊಡ್ತಾರೆ. ಮೋಸ್ಟ್ ಆಫ್ ಮ್ಯೂಚುವಲ್ ಫಂಡ್ಸು ಇವರ ಸರ್ವಿಸಸ್ ತಗೊಳ್ತಾರೆ. HAL ನಿಮಗೆ ಗೊತ್ತಿದೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಆಲ್ಮೋಸ್ಟ್ 100% ಮಾರ್ಕೆಟ್ ಶೇರ್ ಅಂತ ಹೇಳ್ಬೋದು. ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ಗೆ ಬೇರೆ ಯಾರಿಗೂ ಬಿಟ್ಟಿಲ್ಲ. ಡ್ರೀಮ್ ಫೋಕ್ಸ್ ಅಂತ ಈ ಕಂಪ್ನಿ ರೀಸೆಂಟಾಗಿ ಲಿಸ್ಟ್ ಆಗಿದ್ದು ಲಾಸ್ಟ್ 1-2 ವರ್ಷ ಒಳಗೆ. 95% ಮಾರ್ಕೆಟ್ ಶೇರ್ ಇದೆ. ಏರ್ಪೋರ್ಟ್ ಲೌಂಜ್ ಬಿಸ್ನೆಸ್ ಅಂತ, ಇದು ಹೊಸದು, ನೀವು ರಿಸರ್ಚ್ ಮಾಡಲಿಕ್ಕೆ ತುಂಬ ಸ್ಕೋಪ್ ಇದೆ. ನೆಕ್ಸ್ಟು ಏಷಿಯನ್ ಪೇಂಟ್ಸು ನಿಮಗೆ ಗೊತ್ತಿದೆ, 50% ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ ಶೇರ್ ಇದೆ. ಡೆಕೋರೇಟಿವ್ ಪೇಂಟ್ಸು, ITC ಸಿಗರೇಟ್ಸಲ್ಲಿ 75%ಗಿಂತ ಜಾಸ್ತಿ ಮಾರ್ಕೆಟ್ ಶೇರು ಇಂಡಿಯಾದಲ್ಲಿ. ಐಶರ್ ಮೋಟರ್ಸ್ 250cc ಬೈಕ್ಸಲ್ಲಿ ಇವ್ರದ್ದೇ ಮೇಜರ್ ಮಾರ್ಕೆಟ್ ಶೇರು. ಕೋಲ್ಗೇಟು ಅಂದರೆ ನಿಮಗೆ ಗೊತ್ತಿದೆ, ಓರಲ್ ಕೇರ್ ಪ್ರಾಡಕ್ಟ್ಸು 50%ಗಿಂತ ಜಾಸ್ತಿ ಮಾರ್ಕೆಟ್ ಶೇರು. ಪಿಡಿಲೈಟು, ಫೆವಿಕಾಲ್ ಅಂದರೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಅದು ಪಿಡಿಲೈಟ್ ಕಂಪ್ನಿ ಮಾಡೋದು. ಅಡೆಸಿವ್ಸು 65%ಗಿಂತ ಜಾಸ್ತಿ ಮಾರ್ಕೆಟ್ ಶೇರ್. IEX ಮುಂಚೆ ಮಾರ್ಕೆಟ್ ಶೇರ್ ಜಾಸ್ತಿ ಇತ್ತು, 90% ಜಾಸ್ತಿ ಇತ್ತು, ಈಗ ಸದ್ಯಕ್ಕೆ 80 to 90% ಇದೆ. ಪವರ್ ಟ್ರೇಡಿಂಗ್ ಬಿಸ್ನೆಸ್ಸಲ್ಲಿದೆ. ಮಾರುತಿ ಸುಜುಕಿ ಅರೌಂಡ್ 45% ಮಾರ್ಕೆಟ್ ಶೇರ್. ಪ್ಯಾಸೆಂಜರ್ ಕಾರ್ಸು, ನೆಸ್ಲೆ ಬೇಬಿ ಫುಡ್ ಪ್ರಾಡಕ್ಟ್ಸಲ್ಲಿ 90%ವರೆಗೂ ಮಾರ್ಕೆಟ್ ಶೇರ್ ಇದೆ. ಮತ್ತು CDSL 60 to 70% ಮಾರ್ಕೆಟ್ ಶೇರ್. ಡಿಮ್ಯಾಟ್ ಅಕೌಂಟ್ಸಲ್ಲಿ GMM ಫಾಡ್ಲರ್ 50% ಮಾರ್ಕೆಟ್ ಶೇರ್ ಅಪ್ರಾಕ್ಸಿಮೇಟ್ಲಿ. ಗ್ಲಾಸ್ ಲೈನ್ ಎಕ್ವಿಪ್ಮೆಂಟ್ ಮಾಡ್ತಾರೆ. IRCTC 100% ಮಾರ್ಕೆಟ್ ಶೇರ್. ಟ್ರೈನ್ ಟಿಕೆಟ್ಸ್ ಆ್ಯಂಡ್ ಕೇಟ್ರಿಂಗ್ ಬಿಸ್ನೆಸ್ಸು. ಮತ್ತು ಲಕ್ಷ್ಮೀ ಮೆಷಿನ್ ವರ್ಕ್ಸು 50% ಮಾರ್ಕೆಟ್ ಶೇರು. ಟೆಕ್ಸ್ಟೈಲ್ ಮೆಷಿನರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸಿಂಫನಿ 50%ಗಿಂತ ಜಾಸ್ತಿ ಮಾರ್ಕೆಟ್ ಶೇರ್ ಏರ್ ಕೂಲರ್ಸಲ್ಲಿ. ಝೈಡಸ್ ವೆಲ್ನೆಸ್ಸು 90%ಗಿಂತ ಜಾಸ್ತಿ ಮಾರ್ಕೆಟ್ ಶೇರು ಶುಗರ್ ಫ್ರೀ ಪ್ರಾಡಕ್ಟ್ಸನ್ನು ಮಾಡ್ತಾರೆ. ಈಗ ಕೆಲವು ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್, ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ಬೇಕಾದರೆ 2 ಸತಿ ಕೇಳಿಸ್ಕೊಳ್ಳಿ. ಮೊದಲನೇದು, ನೀವು 10 year ರಿಟರ್ನ್ಸು ಅಥವಾ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೆಲವು ಸ್ಟಾಕ್ಸ್ ನೋಡಿದರೆ ಈ ಮಾರ್ಕೆಟ್ ಲೀಡಿಂಗ್ ಕಂಪ್ನೀಸಿಗೆ 13ರಿಂದ 30%ವರೆಗೂ ಇರುತ್ತೆ ಪರ್ ಆ್ಯನಮ್ ಆ್ಯಾವ್ರೇಜ್. ಕೆಲವು ಕಂಪ್ನೀಸ್ ಮಾತ್ರ ರೇರ್ ಆಗಿ 10 year ರಿಟರ್ನ್ಸು ತುಂಬ ಕಮ್ಮಿ ಇರುತ್ತೆ, ಸಿಂಗಲ್ ಡಿಜಿಟ್ಸಲ್ಲೂ ಇರ್ಬೋದು. 2ನೇ ಪಾಯಿಂಟು, ಮಾರ್ಕೆಟ್ ಲೀಡರ್ಸ್ ಯೂಶ್ವಲಿ ಗ್ರೋಯಿಂಗ್ ಸೆಕ್ಟ್ರಲ್ಲಿ ಚೆನ್ನಾಗಿ ಮಾಡುತ್ತೆ, ಅವರ ಶೇರ್ಸು ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ಆದರೆ ಸೆಕ್ಟರೇ ಚೆನ್ನಾಗಿಲ್ಲ ಅಂದರೆ ಯೂಶ್ವಲಿ ಮಾರ್ಕೆಟ್ ಲೀಡರ್ ಇದ್ದರೂ ಅವರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರಲ್ಲ. 3ನೇ ಪಾಯಿಂಟು, ಮನಿ ಕಾಂಪೌಂಡ್ ಆಗಬೇಕಂದ್ರೆ, ಮನಿ ಮಲ್ಟಿಪ್ಲೈ ಆಗಬೇಕಂದ್ರೆ ಲಾಂಗ್ ಟರ್ಮಲ್ಲಿ 15ರಿಂದ 18% ಬರಬೇಕಂದ್ರೆ ನೀವು ಅಟ್ಲೀಸ್ಟ್ ಒಂದು 20, 25, 30 years ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇನ್ವೆಸ್ಟರ್ಸು ಯಾರು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡೋದಿಲ್ಲ, ಆವಾಗ ಅವರು ಚೆನ್ನಾಗಿ ದುಡ್ಡು ಮಾಡೋದಿಲ್ಲ. ಹಾಗೂ ಅವ್ರು ಯಾವುದೋ ರಾಂಗ್ ಕಂಪ್ನೀಸಲ್ಲಿ ಹಾಕಿದರೆ ಅವಾಗ ಲಾಂಗ್ ಟರ್ಮ್ ಇಟ್ಟರು ಚೆನ್ನಾಗಿ ಪ್ರಾಫಿಟ್ ಬರದೇ ಇರ್ಬೋದು. ಇದು ಒಂದು ಒಳ್ಳೆ ಆಪರ್ಚುನಿಟಿ ರಿಸರ್ಚ್ ಮಾಡಲಿಕ್ಕೆ, ಯಾಕಂದರೆ ಎಷ್ಟೋ ಕಂಪ್ನಿ ನೀವು ಕೇಳೇ ಇರೋದಿಲ್ಲ. ಅದನ್ನು ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ಆನ್ಲೈನಲ್ಲಿ ನಿಮಗೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಸಿಗುತ್ತೆ. 5ನೇ ಪಾಯಿಂಟು, ಜನರಲ್ ಆಗಿ ಮಾರ್ಕೆಟ್ ಲೀಡಿಂಗ್ ಕಂಪ್ನೀಸಲ್ಲಿ ಹಾಕಿದರೆ ಸ್ವಲ್ಪ ಸೇಫ್ ಅಂತ ಕಾಣಿಸುತ್ತೆ, ಯಾಕಂದರೆ ಅವರು ನಾರ್ಮಲ್ ಆಗಿ ಬಿಸ್ನೆಸ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ.
ಹಾಗೂ ಕೆಲವು ಕಂಪ್ನೀಸಲ್ಲಿ ಮೊನಾಪ್ಲಿ ಇರೋದು ಬಿಕಾಸ್ ಆಫ್ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಹಾಗೂ ಪಾಲಿಸೀಸ್. ಒಂದು ಎಕ್ಸಾಂಪಲ್ IRCTC, ಇನ್ನೊಂದು ಎಕ್ಸಾಂಪಲ್ HAL. ಯಾಕಂದರೆ ಸದ್ಯಕ್ಕೆ ಈ ಎರಡೂ ಕಂಪ್ನೀಸ್ಗೆ ಯಾವುದೇ ಸೆಕ್ಟ್ರಲ್ಲಿ ಅವರೇ ಮಾರ್ಕೆಟ್ ಲೀಡರ್, ಬೇರೆ ಯಾರಿಗೂ ಆ ಸರ್ವಿಸ್ಸು ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಅಥವಾ ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅಕಸ್ಮಾತ್ ಫ್ಯೂಚರಲ್ಲಿ ಗೌರ್ಮೆಂಟ್ ಹೇಳಿದ್ರು ಇಲ್ಲ ಬೇರೆಯವರು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ನಮ್ಮ ಪರ್ಮಿಷನ್ ತೊಗೊಂಡು ಅಂತ ಹೇಳಿದರೆ ಆವಾಗ HALಗೆ ತುಂಬ ಕಾಂಪಿಟೇಷನ್ ಆಗಿಬಿಡ್ತದೆ, ಅಥವಾ IRCTCಗೂ ಅದೇ ಥರ ಕಾಂಪಿಟೇಷನ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ತುಂಬ ಕೇರ್ಫುಲ್ಲಾಗಿ ಇರಬೇಕು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನಿಮ್ಮ ಪೋರ್ಟ್ಫೋಲಿಯೋಲಿ ಈ ಥರ ಯಾವುದಾದ್ರು ಹೈ ಮಾರ್ಕೆಟ್ ಶೇರ್ ಇರೋ ಕಂಪ್ನೀಸ್ ಇದ್ದರೆ ಎಸ್ ಅಂತ ಹಾಕಿ ಆ ಪರ್ಟಿಕ್ಯುಲರ್ ಹೆಸರನ್ನು ಬರೀರಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.